ನಮ್ಮಪ್ಪನೇ ಎಂತ ಮೋಸ ಮಾಡ್ಬಿಡ್ತು. ಇಷ್ಟು ದೊಡ್ಡ ಸುಳ್ಳು ಹೆಂಗೆ ಹೇಳ್ಬಿಡ್ತು. ನನಗೆ ಅವಾಗಲೇ ಅನುಮಾನ ಬಂತು. ನಮ್ಮ ಅತ್ತೆರು 2-3 ಸರಿ ಅದ ಎಮ್ಮರ್ ಮಂತಕ್ಕೆ ಹೋದಾಗ್ಲೇನೆ. ಆದ್ರೆ ನಮ್ಮ ಅತ್ತೆ ಸುಳ್ಳು ಹೇಳ್ತು. ದುಡ್ಡು ಇಸ್ಕೊಂಬಂದಕ್ಕೆ ಬಂದಿದ್ದೀವಿ ಅದಕ್ಕೆ ಇದಕ್ಕೆ ಅಂತಾನ. ಈಗ ನೋಡಿರಿ ಹಾಳೆ ಮದ್ವೆ ಬಟ್ಟೆನೂ ತಗೊಂಬಂದವ್ರು ಇವತ್ತು ಹೋಗಿ. ಅದಾದ್ರೂ ಹಾಳಾಗೋಗ್ಲಿ, ನಮ್ಮ ಅತ್ತೆನಾದ್ರೂ ಹೇಳಿಲ್ಲ ನಿಜನ, ನನ್ನ ಗಂಡ ಆದ್ರೂ ಹೇಳ್ಬೋದಾಗಿತ್ತು. ಅಥವಾ ನಮ್ಮಪ್ಪ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿತ್ತು, ನಾನು ಎಷ್ಟು ನಮ್ಮಪ್ಪ ನಂಬಿದ್ದೆ. ಆದ್ರೆ ನಮ್ಮಪ್ಪನೂ ನನಗೆ ಮೋಸ ಮಾಡ್ಬಿಡ್ತು. ಇನ್ಮೇಲೆ ಯಾರನ್ನೂ ನಂಬಾರ್ದು. ಹೋಗಿ ದೇವಮ್ಮನ ಮಗುಗೆ ಕೊಡೋಂಥದ್ದು ಏನಾಗಿತ್ತು ಆ ಸೂಜಿನ? ಹಾಳಾದವನು ಈಗಲೇ ನನಗೆ ಉಪ್ಪಿನಕಾಯಿ ತಾಮಕ್ಕಂತ ಬಂದಾಗಲೇ ನೋಡಿ ಸಹಿಸ್ಕೊಂಬಕ್ಕಾಗಲಿಲ್ಲ. ಅಂಥದ್ರಾಗೆ ಈಗ ನಮ್ಮ ಮನೆ ಅಳಿಯ ಬತ್ತಲೇ ಇರ್ತಾನೆ. ಅವನ್ನ ನೋಡಿ ನಾನು ಹೆಂಗೆ ಸಹಿಸ್ಕೊಂಬೋದು, ಅವನಿಗೆ ಹೆಂಗೆ ನಾನು ಅಡುಗೆ ಮಾಡಿಕೋದು, ಸೇವೆ ಮಾಡೋದು? ಇದನ್ನೆಲ್ಲ ಯೋಚನೆ ಮಾಡಲಿಲ್ವೇನಪ್ಪ ನಮ್ಮ ಅತ್ತೆ. ಅಮ್ಮ ನೋಡ್ದೇನಮ್ಮ, ಎಲ್ಲರೂ ಸೇರ್ಕೊಂಡು ನಮ್ಗೆ ಹೆಂಗೆ ಮೋಸ ಮಾಡಿಬಿಟ್ರು ಅಂತನ. ನಿನ್ನೂ ಒಳ್ಳೆ ಕುರಿ ಮಾಡ್ಕೊಂಡವ್ರೆ. ಅಲ್ಲ, ಯಾರು ಹಾಳಾಗೋದ್ರು ಹೋಗ್ಲೇಳು, ಆದ್ರೆ ಅಪ್ಪನೇ ನಮ್ಮಿಬ್ರಿಗೂ ಸುಳ್ಳು ಹೇಳಿ ನಂಬಿಸ್ಬಿಡ್ತಲ್ಲ. ನಾನು ಅಪ್ಪನ ಮಾತು ನಂಬಿದ್ದೆ. ಅವತ್ತು ಅದು ಹೆಣ್ಣು ನೋಡಕ್ಕಂತ ಹೇಳಿ ಹೋಗಿದ್ರಲ್ಲ, ಅವತ್ತು ಹೇಳ್ತಲ್ಲ, ಅವತ್ತೇ ನನಗೆ ಬಿಡು ಯಾವ್ದೋ ಬೇರೆ ಹುಡುಗಿ ನೋಡ್ತಾ ಇದ್ದಾರೇನೋ ಅಂದ್ಕೊಂಡೆ. ಅವತ್ತು ನಮ್ಮ ಅಪ್ಪ ಬೇರೆ ಹುಡುಗಿ ನೋಡಕ್ ಹೋಗ್ತಾ ಇದೀವಿ ಅಂತಂತು. ನಮ್ಮ ಅತ್ತೆ ಕೊಡಲ್ಲ ಮಾಡ್ಕೊಂಬಲ್ಲ ತಂದ್ಲು. ದೇವಮ್ಮ ಕೇಳಿದ್ವಿ ಹಂಗೆ ಹಿಂಗೆ ಅಂತ ಹೇಳ್ತು. ನಾನು ಎಲ್ಲ ಇರ್ಬೋದೇನೋ, ನಾನು ಹೇಳಿದಕ್ಕೆಲ್ಲನ ಒಪ್ಕೊಂಡವ್ರೆ ಅಂತೇಳಿ ಅಂದ್ಕೊಂಡಿದ್ದೆ. ಆದ್ರೆ ನಮ್ಮ ಕಣ್ಣಿಗೇನೆ ಮಣ್ಣು ಹರಿಸ್ಬಿಟ್ರಲ್ಲ ಎಲ್ಲರೂ ಸೇರ್ಕೊಂಡು. ಆ ಮನೆಯಾಳ ಮಲ್ಲಿನೂ ಅಷ್ಟೇನೆ, ಅವಳು ಸುಳ್ಳು ಹೇಳಿಲ್ಲ ನನ್ನ ಹತ್ರ. ನೋಡ್ದೇನಮ್ಮ, ನಮ್ಮ ಪದ್ದು ಒಬ್ಳೆ ನಿಜ ಹೇಳಿದ್ದು. ಆದ್ರೆ ನಾನು ಅವಳ ಮಾತು ನಂಬಲಿಲ್ಲ. ಅವತ್ತು ಸುಳ್ಳು ಹೇಳ್ತಾ ಇದ್ದಾಳೆ, ಅವಳಿಗೆ ಗೊತ್ತಿಲ್ಲ ಪೆದ್ಮುಂಡೆ ಅಂತಾನ. ಏತ್ರಮ್ಮ ಆಗಿದ್ದೋಗತ್ತು, ಸಮಾಧಾನ ಮಾಡ್ಕೊ. ಈಗ ಇನ್ನೇನು ಮಾಡೋಕ್ಕಾಗಲ್ಲ. ನೀನು ಹೇಳಿದ್ರೆ ಅವ್ರು ಕೇಳ್ಬಿಡ್ತಾರ ಹೇಳು? ನಿನ್ನೆ ಯಾಮಾರಿಸ್ಬಿಟ್ಟು ಮದುವೆ ಮಾಡಕ್ಕೆ ಹೊರಟಿದ್ದಾರೆ, ಬಿಡು ಹೋಗ್ಲಿ. ನೀನಿಂಗತ್ತು ಮನಸ್ಸಿಗೆ ತಗೊಂಡ್ರೆ ಸುಮ್ಮನೆ ನಿನಗೆ ಆಮೇಲೆ ಈ ತೊಂದರೆ ಆಗಿ ಮಕ್ಳಿಗೆ ಹಾಲಿಲ್ದಂಗೆ ಆದವು. ಸುಮ್ಮನಿರಮ್ಮ, ಅಳಬೇಡ, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ನಿಮ್ಮ ಅಪ್ಪಯ್ಯ ಹಿಂಗೆ ಮಾಡೋಕೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಿಮ್ಮ ಅಪ್ಪ ನಿಜ ಹೇಳ್ದೈತೆ ಅಂದ್ಕೊಂಡಿದ್ದೆ. ಯಾಕೆಂದರೆ ನಿಮ್ಮ ಅಪ್ಪಗೆ ನೀನು ಅಂದರೆ ಬಲು ಪ್ರೀತಿ. ಈಗ ಸ್ವಲ್ಪ ಕಷ್ಟ ಆದ್ರೂ ಸಹಿಸ್ಕೊಂತಿರ್ಲಿಲ್ಲ. ಆದರೆ ನಿಮ್ಮ ಅಪ್ಪನೂ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟೈತಲ್ಲ, ಅದೇ ಮನಸ್ಸಿಗೆ ಬೇಜಾರಾಗ್ತೈತೆ ನನಗೂ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಸಮಾಧಾನ ಮಾಡ್ಕೊಳಮ್ಮ. ಅಯ್ಯೋ, ಸಮಾಧಾನ ಏನೋ ಮಾಡ್ಕೊಂತೀನಿ, ಆದರೆ ಅವನ ಮಕ ನೋಡ್ಕೊಂಡಿರ್ಬೇಕಲ್ಲ. ನಮ್ಮ ಗಂಡ ನಮ್ಮ ಅತ್ತೆ ಎಲ್ಲನ ಈ ದೇವಮ್ಮರ ಮನೆಗೆ ಹೋಗ್ಬೇಕಲ್ಲಮ್ಮ. ನಮ್ಮ ಶತ್ರುಗಳ ಮನೆಗೆ ನಮ್ಮ ಗಂಡ ನಮ್ಮ ಅತ್ತೆ ಎಲ್ಲರೂ ಹೋದ್ರೆ ಅವ್ರ ಮನೆಗೆ ಆ ದೇವಮ್ಮ, ಆಗ ಅವ್ನ ಕಾಂತ, ಆ ಕಮಲಿ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ ಇವಾಗ ಅಲ್ಲಿಗೆ, ನನ್ನ ಗಂಡನ ಮನೆಗೆ. ಅದನ್ನೆಲ್ಲ ನಾನು ನೋಡ್ಕೊಂಡು ಹೆಂಗಮ್ಮ ಸಹಿಸ್ಕೊಂಡಿರ್ಲಿ, ಹೊಟ್ಟೆ ಉರಿದೋಗುತ್ತೆ ಅವ್ರನ್ನ ನೋಡಿದೆ. ಇಂಥದ್ರಾಗೆ ಅವ್ರು ಬಂದಾಗ ನಮ್ಮ ಮನೆಗೆ ನಾನು ಅವ್ರಿಗೆಲ್ಲನ ಸೇವೆ ಮಾಡಬೇಕು. ಒಬ್ಬಟ್ಟು ಮಾಡಬೇಕು, ಕೋಳಿ ಸಾರು ಮಾಡಿ ಮುಂಬತ್ತು ಇಕ್ಬೇಕು. ಅದೇ ನನ್ನ ಸಂಕಟ ಆಗ್ತಿರೋದು. ಅದಕ್ಕೆ ತಾನೇ ನಾನು ಈ ಮದುವೆ ಮಾಡಬಾರ್ದು ಅಂತ ಏನೆಲ್ಲ ಪ್ರಯತ್ನ ಪಟ್ಟೆ. ಆದರೆ ಕೊನೆಗೂ ನನ್ನ ಪ್ರಯತ್ನ ಎಲ್ಲ ನೀರಾಗೆ ಹುಣಸಿನ ತೊಳೆದಂಗಾತು, ಒಳೆ ನೀರನ್ನ ಹುಣಸಿನ ತೊಳೆದಂಗಾತು. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದ್ದೆ ಕಣಮ್ಮ. ಏನು ಮಾಡೋಕ್ಕಾಗತ್ತಮ್ಮ? ಬೇಡಮ್ಮ, ಅವ್ರು ಬಂದಾಗ ನೀನು ಅವ್ರ ಮಕ್ಕನೇ ನೋಡ್ಬೇಡ, ಅವ್ರನ್ನ ಮಾತಾಡ್ಸು ಬೇಡ. ನಿಮ್ಮ ಅತ್ತೆ ಏನು ಹೇಳ್ತಾಳೆ ಅದನ್ನ ಅಡುಗೆ ಮಾಡಿ ಇಕ್ಕೋ ಅಷ್ಟೇ. ನಿಮ್ಮ ಅತ್ತೆನೇ ಉಂಬಕ್ಕೆ ಇಕ್ಲಿ, ನೀನೇನು ಉಂಬಕ್ಕೆ ಇಕ್ಕಕ್ಕೆ ಹೋಗ್ಬೇಡ, ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಬೇಡ. ಅವ್ರು ಬಂದಾಗ ಅಡುಗೆ ಮಾಡಿಕ್ಕಿ ಅಡುಗೆ ಮನೆಗೆ ಇರು, ಇಲ್ಲಾಂದ್ರೆ ಅಡುಗೆ ಮಾಡಿ ಕೇಳ್ತಾನೆ ಹೋಗ್ಬಿಡು ಸುಮ್ಮನೆ. ಈಗ ನೀನೇನು ಅಲ್ಲಿಗೇನು ಹೋಗಲ್ವಲ್ಲ, ಈ ಹುಡುಗರು ದೊಡ್ಡರಾಗಿ ನಾಮಕರಣ ಮಾಡ್ಕೊಂಡು ತಾನೇ ಹೋಗೋದು. ಬಿಡು, ಆಟತಿಗೆಲ್ಲ ಎಲ್ಲ ಹಳೇದಾಗಿರುತ್ತೆ, ಏನು ಅನ್ಸಲ್ಲ ಅವಾಗ. ಈಗ ಹೆಂಗೋ ನೀನು ಇಲ್ಲಿದೆಯಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊ. ಅಲ್ಲಿದ್ದಿದ್ರೆ ಒಂದು ಸ್ವಲ್ಪ ಕಷ್ಟ ಆಗೋದು ನಿನಗೆ. ಅದೇ ನನಗೆ ಸಮಾಧಾನ ಅಷ್ಟೇ. ಹೆಂಗೋ ಹೆರಿಗೆ ಆಗಿರೋಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಇಲ್ದಿದ್ರೆ ಅಲ್ಲಿದ್ದಿದ್ರೆ ಇನ್ನೂ ಎಷ್ಟು ನಾನು ಅವ್ರನ್ನೆಲ್ಲ ನೋಡಿ ಹೊಟ್ಟೆ ಹುರ್ಕೋಬೇಕಾಗಿತ್ತೋ ಏನೋ. ಅದೇ ಹಂಗಂದ್ಕೊಂಡು ಸಮಾಧಾನ ಮಾಡ್ಕೊ, ನೀನೇನು ಬೇಜಾರು ಮಾಡ್ಕೋಬೇಡ. ಇದರಿಂದ ನಿನಗೆ ಆಗಿರೋ ನಷ್ಟ ಆದ್ರೂ ಏನು ಹೇಳು, ಏನೂ ನಷ್ಟ ಆಗಂಗಿಲ್ಲ. ಹೋದ್ರೆ ಅವಳು ತೊಲಗ್ತಾಳೆ, ಸೂಚಿನಾದ್ರೂ ನಿಮ್ಮ ಮನೆ ಬಿಟ್ಟು ತೊಲಗ್ತಾಳಲ್ಲ. ಇನ್ಮೇಲೆ ಉಪ್ಪಿನಕಾಯಿ ಅದೆಲ್ಲ ನಿನ್ನ ಕೈಗೆ ಬರುತ್ತೆ. ಉಪ್ಪಿನಕಾಯಿ ಇನ್ಮೇಲೆ ನೀನು ನಿನ್ನ ಕೈಗೆ ಎಲ್ಲ ನಿನ್ನ ಕೈಗೆ ಬರಂಗೆ ಮಾಡ್ಕೊ. ಉಪ್ಪಿನಕಾಯಿ ವ್ಯಾಪಾರನೂ ಚೆನ್ನಾಗಿ ಆಗ್ತೈತಲ್ಲ, ಅದನ್ನೇ ಚೆನ್ನಾಗಿ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ವಂತೆ, ಸುಮ್ಮನಿರು. ಈಗ ಸೂಜಿ ತೊಲಗ್ತಾಳಲ್ಲ. ಏನೋಮ್ಮ, ನನಗೇನು ಹೇಳಿದ್ರು ನನ್ನ ಮನಸ್ಸಿಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ. ಅಲ್ಲ, ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟೆ ಈ ಮದುವೆ ತಡಿಬೇಕು ಅಂತನ. ಆದರೆ ಈ ಮದುವೆ ನನ್ನ ಕೈಯಿಂದ ತಡಿಯೋಕ್ಕಾಗಲಿಲ್ವಲ್ಲಮ್ಮ. ಆ ಕಮಲಿ ಮದುವೆನೂ ತಡಿಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಅದು ಆಗಲಿಲ್ಲ. ಅದರಲ್ಲೂ ನಾನೇ ಸಿಗಾಕೊಂಡು ಕಷ್ಟ ಅನುಭವಿಸಂಗಾಯ್ತು. ಆದರೆ ಇದ್ರಲ್ಲಾದ್ರೂ ನಾನು ಸಕ್ಸಸ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಆದರೆ ಇದೂ ವ್ಯರ್ಥ ಆಗೋಯ್ತಲ್ಲ. ಆಯ್ತಮ್ಮ, ಏನು ಮಾಡೋಕ್ಕಾಗುತ್ತೆ ಹೇಳು? ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ, ಫಲ ಗಿಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಅಷ್ಟೇನು.
ಆ ದೇವರು ನಿನ್ನ ಪ್ರಯತ್ನಕ್ಕೆ ಫಲ ಕೊಟ್ಟಿಲ್ಲ, ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಎಲ್ಲನ ಕೆಟ್ಟವ್ರಿಗೆ ಜಯ. ಈ ಕಾಲ ಒಳ್ಳೆಯವ್ರಿಗಲ್ಲ, ನನ್ನಂತ ನಿನ್ನಂತವ್ರಿಗಲ್ಲ. ಆ ದೇವಮ್ಮ ಮತ್ತೆ ಅವಳು ನಿಮ್ಮ ಅತ್ತೆ ಇರಲ್ಲ, ನಿಮ್ಮ ಅತ್ತೆ ಅಂತಾರ್ಗಷ್ಟೇನೆ. ನೇತ್ರ ನೇತ್ರ ಏನೇ ಏನು ಹಿಂಗೆ ಬಂದಿದ್ಯಲ್ಲ? ನನ್ನ ಹತ್ರ ನೀನೆ ಸುಳ್ಳು ಹೇಳಿ ನಾಟಕ ಮಾಡಿಬಿಟ್ಟಲ್ಲ ಇಷ್ಟು ದಿನ. ನೀನಾದ್ರೂ ನಿಜ ಹೇಳಕ್ ಹಾಕಿರ್ಲಿಲ್ವೇನೆ? ಕಾಂತ ಮದುವೆ ಆಗ್ತಾ ಇರೋದು ಸೂಜಿನಿ ಅಂತನ ಸುಳ್ಳು ಸುಳ್ಳು ಬೊಗಳದಲ್ಲ ನೀನು. ನಾನೊಂದು ಹೇಳಿದೆ, ನೀನೊಂದು ಹೇಳಿದ್ಯೆ ಹೋಗಿ. ಅಯ್ಯೋ ನೇತ್ರ, ಅದು ಅದು ನಿಮ್ಮ ಅತ್ತೆ ಮತ್ತೆ ಆ ದೇವತ್ತೆನೆ ಹಿಂಗೆ ಹೇಳೋದು ಬೇಡ, ನೇತ್ರಂಗೆ ಸ್ವಲ್ಪ ದಿನ ಆಗಲಿ, ಈಗಿನ ಹೆರಿಗೆ ಆಗೈತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ ನೇತ್ರ, ಕ್ಷಮಿಸ್ಬಿಡು ನನ್ನ. ಎಲ್ಲಮ್ಮ ಸುಳ್ಳು ಹೇಳಿದ್ದು ನಿನಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ಅಷ್ಟೇನೆ. ನನಗೋಸ್ಕರ ಹೇಳಂಗಿದ್ದಿದ್ರೆ ನಿಜ ಇನ್ನೇ ಹೇಳ್ಬೋದಾಗಿತ್ತು ಅವತ್ತೇನೆ. ಹಿಂಗ್ ಮುಚ್ಚಿ ಮರಿ ಮಾಡಿ ಇವತ್ತಲ್ಲ ಹೇಳಕ್ ಬಂದಿರೋದು ಸತ್ಯನ. ನನಗೆಲ್ಲ ಗೊತ್ತಾಗೈತೆ ಅಂತ ಹೇಳಿ ಗೊತ್ತು, ಅದಕ್ಕೆ ಬಂದೇಳೆ. ಸುಮ್ಮನೆ ಹೋಗು, ನೀನೇನು ಇವಾಗ ಸಮಾಧಾನ ಮಾಡೋದಕ್ಕೆ ಬರಬೇಡ ಇಲ್ಲಿ. ನಿನ್ನ ಮಕ್ಕ ಕಂಡ್ರೆ ನನಗಾಗಲ್ಲ. ಮಲ್ಲಿ, ನಿನಗಾದ್ರೂ ಬುದ್ಧಿ ಬೇಡವಾ? ಅದು ಹೆಂಗ್ ಸುಳ್ಳು ಹೇಳೋಣ? ನನ್ನ ಆಜ್ಞೆ ಹತ್ರ ಅವಳು ಬೇಜಾರು ಮಾಡ್ಕೊಂತಾಳೆ. ಇನ್ನೊಂದು ದಿವಸ ಯಾವತ್ತಾದ್ರೂ ಸತ್ಯ ಗೊತ್ತಾದ್ರೆ ಅಂತನ ನಿನಗೊಂದಿಷ್ಟು ಅನ್ನಿಸ್ಲಿಲ್ವೇನಿ? ಅಯ್ಯೋ ಅತ್ತೆ, ಇದಾಗ ನನ್ನ ತಪ್ಪೇನೂ ಇಲ್ಲ. ಮಾವನು ಹಂಗೆ ಹೇಳಿದ್ರು, ಆಮೇಲೆ ಇವ್ರ ಅತ್ತೆನೂ ಹಂಗೆ ಹೇಳಿದ್ರು, ಗಂಡನೂ ಹಂಗೆ ಹೇಳಿದ್ರಲ್ಲ, ಅದಕ್ಕೆ ನಾನು ಅದೇ ಥರ ಹೇಳಿದೆ. ನಾನು ನಿಜ ಹೇಳಿದ್ರೆ ಅವರೆಲ್ಲ ನನ್ನ ಮೇಲೆ ಸಿಟ್ಟಾಗ್ತಿದ್ರಲ್ವಾ? ಎಲ್ಲನ ನೇತ್ರ ಮತ್ತು ನೇತ್ರನ ಮಕ್ಕಳಿಗೋಸ್ಕರ ಅಷ್ಟೇನೆ. ಏನೂ ಹೆಚ್ಚು ಕಮ್ಮಿ ಆಗಬಾರ್ದು, ಚೆನ್ನಾಗಿರ್ಬೇಕು ನೇತ್ರ ಮತ್ತು ಮಕ್ಕಳು ಅಂತ ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ ಅತ್ತೆ. ನೀನು ಅವತ್ತು ನಾನು ಹೇಳಿದ್ನಲ್ಲ, ಸೂಜಿ ಜಾತಕ ಸರಿ ಇಲ್ಲ, ಅವಳು ಜಗಳ ಗಂಟಿ ಹಂಗೆ ಹಿಂಗೆ ಅಂತಾನ, ಅದನ್ನ ಹೋಗಿ ಹೇಳೋದು ಅಥವಾ ಏನಾದ್ರೂ ನಾನು ಹೇಳಿದ್ಕೆ ಹೋಗಿ ಉಲ್ಟಾ ಮಾತಾಡಿದ್ಯೋ, ಉಲ್ಟಾ ಹೇಳ್ದು? ಹೇಳಿ, ಅವತ್ತು ಬಂದು ಇಲ್ಲ ಮಾಡ್ಕೆಮಲ್ಲ ಅಂತ ಹೇಳ್ತು ಅಯ್ಯಮ್ಮ ಅಂತ ಹೇಳ್ದೆ. ಈಗ ಆಗ್ತಿರೋದೇನು? ಉಲ್ಟಾ ಏನು ಹೇಳಿಲ್ಲ ನೇತ್ರ, ಇದ್ದಿದ್ದಂಗೆ ನೀನು ಏನು ಹೇಳಿದ್ದು ಅದನ್ನೇ ಹೇಳಿದೆ. ಆದರೆ ಅವತ್ತೇ ಇಲ್ಲ, ನಾವು ಸೂಜಿನ ಇಷ್ಟಪಟ್ಟಿದ್ದೀವಿ, ನನ್ನ ಮಗನೂ ಇಷ್ಟಪಟ್ಟವನೇ, ಆ ಸೂಜಿನೇ ಮದುವೆ ಮಾಡ್ಕೊಂಬೋದು ಅಂತ ಹೇಳ್ಬಿಟ್ರು. ಅದಕ್ಕೆ ನಾನಿನ್ನೇನು ಹೇಳೋದು ಅಂತ ಸುಮ್ಮನಾದೆ. ಆವಾಗ ಅವತ್ತೇನೋ ಹಂಗೆ ಹೇಳ್ತು, ನೇತ್ರಂಗೆ ವಿಷಯ ಹೇಳಕ್ಕೆ ಹೋಗ್ಬೇಡ, ಅವಳಿಗೆ ಮೊದಲೇ ಈ ಮದುವೆ ಆಗೋದು ಇಷ್ಟ ಇಲ್ಲ, ಸುಮ್ಮನೆ ಆಮೇಲೆ ಬೇಜಾರು ಮಾಡಿಕೊಂಡು ಎಲ್ಲರ ಮೇಲೂ ಜಗಳ ಮಾಡ್ತಾಳೆ, ಆಮೇಲೆ ಅವಳಿಗೆ ಏನಾನ ತೊಂದರೆ ಆದತ್ತು, ಮಕ್ಕಳು ಬೇರೆ ಇದ್ದಾವೆ, 2 ಮಕ್ಕಳು, ಅದಕ್ಕೆ ಇವಾಗ ಹೇಳೋದು ಬೇಡ ಅಂತ ಹೇಳ್ತು ಆ ದೇವತೆ. ಅದಕ್ಕೆ ನಾನು ನಿನಗೆ ಆಯಮ್ಮ ಅತ್ತೇನೋ ನಮ್ಮಮ್ಮ ಅತ್ತೇನೋ? ಅತ್ತೆ ಅಂತೆ, ಅತ್ತೆ ಕತ್ತೆ ಅವಳು. ಅವಳು ಮಾತು ನಂಬ್ಕೊಂಡು ನನಗೆ ಸುಳ್ಳು ಹೇಳಿದ್ಯಲ್ಲ. ನೋಡ್ದೇನಮ್ಮ ನಿನ್ನೆದಕ್ಕೇನೆ ಆಯಮ್ಮನ ಅತ್ತೆ ಅತ್ತೆ ಎಂಬದ? ಅಯ್ಯೋ ನೇತ್ರ, ಅವರೂ ಅತ್ತೇನೆ ಇವರು ಅತ್ತೇನೆ, ನನಗೆ ಇಬ್ಬರು ಅತ್ತೇನೆ ತಾನೆ. ಮತ್ತೆ ಹೆಂಗ್ ಬೇಕಂಗೆ ಮಾತಾಡೋಕ್ಕಾಗುತ್ತಾ? ದೊಡ್ಡವರಂದ್ಮೇಲೆ ಮರ್ಯಾದೆ ಕೊಡಬೇಕಲ್ವಾ? ನನಗೆ ಇವತ್ತೇನೆ ನಿಜವಾದ ಅತ್ತೆ, ಆದರೆ ಅವರು ನನಗೆ ಅತ್ತೆ ಸಮಾನ ಅಲ್ವಾ? ಅದಕ್ಕೆ ಅತ್ತೆ ಅಂತ ಕರಿತೀನಿ ಅಷ್ಟೇನೆ. ಸರಿ ಆಯಿತು ಬಿಡು. ಆಯ್ತಾಯ್ತು, ಹೋಗ್ತಾ ಇರು ನೀನು. ಇಲ್ಲೇನು ಮಾತಾಡಬೇಡ, ನಿಂತ್ಕೊಂಡು. ನಿನ್ನ ಮಕ್ಕ ನೋಡಿದ್ರೆ ನಮಗೆ ಸಿಟ್ಟು ಬರುತ್ತೆ. ಹೋಗು, ನಿನ್ನ ಕೆಲಸ ನೀನು ನೋಡ್ಕೊಂಡು. ಸರಿ ಅತ್ತೆ, ಆಯಿತು. ನೋಡ್ದೇನಮ್ಮ, ಎಲ್ಲರೂ ಸೇರಿ ಸುಳ್ಳು ಹೇಳಿ ಯಾಮಾರಿಸ್ಬಿಟ್ಟು ಈಗ ಮಸ್ಕ ಹೊಡಿಯಕ್ಕೆ ಬರ್ತಾರೆ. ಅಪ್ಪನೂ ಅಷ್ಟೇನೆ, ಇವಳು ಅಷ್ಟೇನೆ, ಎಲ್ಲರೂ ಆ ದೇವಮ್ಮನ ಕಡಿಕೇನೆ. ನಮ್ಮ ಕಡಿಕೆ ಯಾರೂ ಇಲ್ಲ, ನಾನು ನೀನು ನಮ್ಮ ಅತ್ತೆ ಮೂವರೇನಿ. ಹೋಗ್ಲಿ ಬಿಡೇನೇತ್ರ. ಎಲ್ಲರೂ ಅವ್ರ ಕಡಿಕೆ ಇರ್ಲೇಳು, ನಮಗೆಲ್ಲ ಗೊತ್ತೈತಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತನ. ಇವತ್ತು ನಮ್ಮನ್ನು ಯಾಮಾರಿಸಿರ್ಬೋದು, ನಮಗೂ ಒಂದು ಕಾಲ ಬಂದೇ ಬರುತ್ತೆ. ಅದೇನೋ ಹೇಳ್ತಾರಲ್ಲ ಗಾದೆನ, ಅತ್ತಿಗೊಂದು ಕಾಲ ಸಸಿಗೊಂದು ಕಾಲ ಅಂತ, ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಸಮಾಧಾನ ಮಾಡ್ಕೊ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.